22 ಕ್ಯಾರೆಟ್ ಚಿನ್ನ ಏನು 11,550 ರೂಪಾಯಿ ಪ್ರತಿ ಗ್ರಾಮ್ಗೆ ಇವಾಗಿದ್ದರೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಏನಿದೆ ಅದು ಹತ್ತತ್ರ 12,500 ರೂಪಾಯಿ ಪ್ರತಿ ಗ್ರಾಮ್ಗೆ ಇದೆ. ಹಾಗೂ ಕೇವಲ ಕಳೆದ 3-4 ದಿವಸದಲ್ಲಿ ಚಿನ್ನ ಪ್ರತಿ ಗ್ರಾಮ್ಗೆ 600 ರೂಪಾಯಿ ಇಳಿಕೆಯನ್ನು ಕಂಡಿದ್ರೆ, ಬೆಳ್ಳಿಯಲ್ಲಿ ಭಾರೀ ಪ್ರಮಾಣದ ಇಳಿಕೆಯನ್ನು ನಾವು ಕಂಡಿದ್ದೀವಿ. ಏನು ಹತ್ತತ್ರ 1,95,000ಕ್ಕೆ ಪ್ರತಿ ಕೆ ಜಿಗೆ ಹೋದಂತಹ ಬೆಳ್ಳಿ ಇವಾಗ 1,58,000 ರೂಪಾಯಿಗಿದೆ. ಅಂದರೆ ಹತ್ತತ್ರ 37,000 ರೂಪಾಯಿ ಪ್ರತಿ ಕೆ ಜಿಗೆ ಬೆಳ್ಳಿಯಲ್ಲಿ ಇಳಿಕೆಯನ್ನು ಕೇವಲ ಕಳೆದ 2-3 ದಿವಸದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಲಾಸ್ಟ್ ಟೈಮು ಕೂಡ ನಾನು ಹೇಳ್ತಾ ಬಂದೆ, ಈ ಹೈಯರ್ ಲೆವೆಲ್ಸಲ್ಲಿ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯನ್ನು ಹೂಡಿಕೆ ದೃಷ್ಟಿಯಿಂದ ಮಾಡಬೇಡಿ. ದೀಪಾವಳಿ ಹತ್ರನೂ ಕೂಡ ತಿಳಿಸ್ಕೊಟ್ಟೆ, ಹಬ್ಬಕ್ಕೋಸ್ಕರ ನೀವೇನಾನ ಬಳಕೆ ದೃಷ್ಟಿಯಿಂದ ಹಬ್ಬ ಮಾಡೋದಕ್ಕೋಸ್ಕರ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತೀರಾ ಅಂದರೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಸಾಕು, ಅಥವಾ ಸಿಲ್ವರ್ ಏನು 5ರಿಂದ 10 ಗ್ರಾಮ್ ಗೋಲ್ಡ್ ಕಾಯಿನ್ ಥರನೇ ಸಿಲ್ವರ್ ಕಾಯಿನ್ಗಳನ್ನು ಉಪಯೋಗಿಸಿ ಹಬ್ಬವನ್ನು ಮಾಡಿ ಹೊರತು ಈ ಹೈಯೆಸ್ಟ್ ರೇಟಲ್ಲಿ ಖರೀದಿ ಮಾಡಬೇಡಿ ಅಂತ. ಈಗ ಆಲ್ರೆಡಿ ಈ ಇಳಿಕೆ ಏನು ಚಿನ್ನ ಬೆಳ್ಳಿಯಲ್ಲಿ ಬರ್ತಾ ಇದೆ, ಇದು ಖಂಡಿತವಾಗ್ಲೂ ಒಳ್ಳೆ ಸಮಾಚಾರ. ಆದರೆ ಇನ್ನೂ ಭಾರೀ ಪ್ರಮಾಣದ ಕುಸಿತ ಆಗೋಗುತ್ತೆ. ಬೆಳ್ಳಿ 1 ಲಕ್ಷಕ್ಕೂ ಕೆಳಗಡೆ ಪ್ರತಿ ಕೆ ಜಿಗೆ ಬಂದ್ಬಿಡುತ್ತೆ. ಚಿನ್ನ 8,000 ರೂಪಾಯಿ ಪ್ರತಿ ಗ್ರಾಮ್ಗೆ ಬರುತ್ತೆ. ಆ ಥರ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಇನ್ನೂ ಕೂಡ ಇಲ್ಲಿಂದ ಒಂದು 5ರಿಂದ 10% ಇಳಿಕೆ ಬರುವ ಸಾಧ್ಯತೆ ಇದೆ. ಏನು ಒಟ್ಟಾರೆ ನಾನೊಂದು 20% ಇಳಿಕೆ ಬರಬಹುದು ಅಂತ ಹೇಳ್ತಾ ಇದ್ದೆ. ಈಗ ಆಲ್ರೆಡಿ ಒಂದು 5ರಿಂದ 6% ಇಳಿಕೆಯನ್ನು ಇವಾಗ ಆಲ್ರೆಡಿ ಕಂಡಿದ್ದೀವಿ. ಇನ್ನೊಂದು 5ರಿಂದ 10% ಇಳಿಕೆ ಈ ಲೆವೆಲ್ಸಿಂದನೂ ಬರಬಹುದು. ಆವಾಗ ನೀವು ಖರೀದಿ ಮಾಡೋದು ಉತ್ತಮ ಆಗುತ್ತೆ. ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳ ವರೆಗೂ ನೀವು ವೆಯ್ಟ್ ಮಾಡಿದ್ರೆ ಆವಾಗ ನಿಮಗೆ ಆ ಬೆಲೆಗಳು ಬರುವ ಸಾಧ್ಯತೆ ಇದೆ. ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕೂಡ ತಾವು ನೋಡೋದಾದರೆ ಚಿನ್ನ ಇವಾಗ $4,100 ಪ್ರತಿ ಔನ್ಸ್ ಹತ್ರ ಟ್ರೇಡ್ ಆಗ್ತಾ ಇದೆ. ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ರೂಪಾಯಿನ ಮೌಲ್ಯ ಡಾಲರ್ ಎದುರು ಖಂಡಿತವಾಗ್ಲೂ ಚೇತರಿಕೆಯನ್ನು ಕಾಣ್ತಾ ಇದೆ. ಏನು ಹತ್ತತ್ರ $1ಗೆ 89 ರೂಪಾಯಿವರೆಗೂ ಹೋಗಿತ್ತು, ಇವಾಗ ಅದೇ ಪ್ರತಿ ಡಾಲರ್ಗೆ 87 ರೂಪಾಯಿ 70 ಪೈಸೆಗೆ ಡಾಲರ್ ಟ್ರೇಡ್ ಆಗ್ತಿದೆ. ಸೊ ಒಂದು ಕಡೆ ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆ ಹಾಗೂ ಡಾಲರ್ ಬೆಲೆಗಳಲ್ಲಿ ಕುಸಿತ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಆಗ್ತಿರೋದ್ರಿಂದ ನಮ್ಮಲ್ಲಿ ನಾವು 600 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆಯನ್ನು ಕಳೆದ 2-3 ದಿವಸದಲ್ಲಿ ನೋಡಿದರೆ ಬೆಳ್ಳಿ ಹತ್ತತ್ರ 37,000 ರೂಪಾಯಿ ಪ್ರತಿ ಕೆ ಜಿಗೆ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಇಳಿಕೆಗೆ ಮುಖ್ಯ ಕಾರಣ ಏನು ಅಂತ ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಗಳ ಇಳಿಕೆ ಹಾಗೂ ರೂಪಾಯಿನ ಮೌಲ್ಯದಲ್ಲಿ ವೃದ್ಧಿ ಆಗ್ತಾ ಇದೆ. ಜೊತೆಗೆ ಏನು ಟ್ರಂಪ್ ಟ್ಯಾರಿಫ್ಗಳನ್ನು ಭಾರತ ದೇಶದ ಮೇಲೆ ಆಲ್ರೆಡಿ ಹೈಯರ್ ರೇಟ್ಸ್ಗಳನ್ನು ರಷ್ಯಾಯಿಂದ ನೀವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊತಿದ್ದೀರಾ, ಹಾಗಾಗಿ ನಿಮಗೆ 15% ಟ್ಯಾರಿಫ್ ಇರುವ ಕಡೆ ನಾನು 50% ಟ್ಯಾರಿಫನ್ನು ಹಾಕ್ತೀನಿ ಅಂತ ಏನು ಟ್ರಂಪ್ ಟ್ಯಾರಿಫ್ ನೀತಿಗಳನ್ನು ಜಾಸ್ತಿ ಮಾಡಿದ್ರು, ಇವಾಗ ಮಾತುಕತೆ ಚೆನ್ನಾಗಿ ಆಗ್ತಾ ಇದೆ. ಇಂಡಿಯಾ ಮತ್ತು US ಡೀಲ್ ಫೈನಲೈಸ್ ಆಗ್ತಾ ಇದೆ. ಭಾರತ ದೇಶ ಖಂಡಿತವಾಗ್ಲೂ ಬರುವ ದಿವಸಗಳಲ್ಲಿ ಈ ಕಚ್ಚಾ ತೈಲದ ಆಮದನ್ನು ಕಡಿಮೆ ಮಾಡ್ಕೊಳುತ್ತೆ ರಷ್ಯಾಯಿಂದ, ಹಾಗೂ ಅಮೆರಿಕಾನ ಬಳಿಯೇ ಕೂಡ ಕಚ್ಚಾ ತೈಲವನ್ನು ಜಾಸ್ತಿ ಖರೀದಿ ಮಾಡುತ್ತೆ. ಈ ಥರ ಇಂಡಿಯಾ ಮತ್ತು US ರಿಲೇಷನ್ಶಿಪ್ ಚೆನ್ನಾಗಾಗ್ತಿದೆ ಅಂತ ಏನು ಮಾಹಿತಿಗಳು ಬರ್ತಾ ಇದೆ, ಆ ಕಾರಣಕ್ಕೂ ಕೂಡ ಏನು ರೂಪಾಯಿನ ಮೌಲ್ಯದಲ್ಲಿ ವೃದ್ಧಿ ಒಂದು ಕಡೆ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಾಗೂ ನಮ್ಮಲ್ಲೂ ಕೂಡ ಈ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಆಗ್ತಾ ಇದೆ. ಆದರೆ ಇಲ್ಲಿಂದ ಇನ್ನೊಂದು 5ರಿಂದ 10% ಇಳಿಕೆ ಬರುವ ಸಾಧ್ಯತೆಗಳು ತುಂಬ ಇದೆ. ಭಾರೀ ಪ್ರಮಾಣದ ಇಳಿಕೆಯನ್ನು ಇಲ್ಲಿಂದ ಖಂಡಿತವಾಗ್ಲೂ ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಮತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದೆ. ಹಾಗಿರೋದ್ರಿಂದ ಇಳಿಕೆ ಆದರೂ ಕೂಡ ಇನ್ನೊಂದು 5ರಿಂದ 10% ಇಳಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಭಾರೀ ಪ್ರಮಾಣದ ಕುಸಿತವನ್ನು ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸಲು ಈಗ ಸಾಧ್ಯ ಇಲ್ಲ. ಬಟ್ ಟ್ರೆಂಡ್ ಹೀಗೆ ಇರುತ್ತೆ ಸರ್, ಅಥವಾ ಇನ್ನು ಜಾಸ್ತಿ ಆಗೋದು ಆ ರೀತಿ ಆಗಲ್ವಾ? ಸೊ ಇಲ್ಲಿಂದ ತಿರ್ಗಾ ಚಿನ್ನ ಬೆಳ್ಳಿ ಆಲ್ ಟೈಮ್ ಹೈಸ್ಗೆ ಬೇಗ ಹೋಗಬೇಕು ಅಂದರೆ ಏನಾನ ಅನ್ಎಕ್ಸ್ಪೆಕ್ಟೆಡ್, ಇವಾಗ ರಷ್ಯಾ ಮತ್ತು ಯುಕ್ರೇನಿನ ಯುದ್ಧವನ್ನು ಏನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂತ ಟ್ರಂಪ್ ಹೋರಾಡ್ತಾ ಇದ್ದಾರೆ ಮತ್ತು ಪುಟಿನಿನ ಬಳಿ ಮಾತುಕತೆ ಮಾಡ್ತಾ ಇದ್ದಾರೆ. ಆದರೆ ಪುಟಿನ್ ಯಾವುದೇ ರೀತಿಯಾದ ಮಾತುಕತೆಗೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಭಾರತ ದೇಶಕ್ಕೂ ಕೂಡ ಟ್ರಂಪ್ ಆಲ್ರೆಡಿ ಹೇಳಿದ್ದಾರೆ, ನೀವು ರಷ್ಯಾನ ಖಂಡಿತವಾಗ್ಲೂ ದೂರ ಇಡಬೇಕು, ಅವರಲ್ಲಿ ಕಚ್ಚಾ ತೈಲದ ಆಮದೇನು ಮಾಡ್ತಿದ್ದೀರಾ ಅದನ್ನು ಕಡಿಮೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಝೀರೋ ಮಾಡಬೇಕು ಅಂತ ಟ್ರಂಪ್ ಏನು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಯುದ್ಧದ ಭೀತಿ ಏನಾನ ಜಾಸ್ತಿ ಆದರೆ ಅಥವಾ ಯುಕ್ರೇನ್ ರಷ್ಯಾ ನಡುವೆ ಯುದ್ಧ ಇನ್ನೂ ಜೋರಾಗುತ್ತೆ ಅಂತ ಏನಾನ ಮಾಹಿತಿಗಳು ಬಂದರೆ ಆವಾಗ ಚಿನ್ನ ಬೆಳ್ಳಿಯಲ್ಲಿ ಇನ್ನಷ್ಟು ಏರಿಕೆಯನ್ನು ನಾವು ಕಾಣುವ ಸಾಧ್ಯತೆಗಳಿದೆ. ಆದರೆ ನನ್ನ ಪ್ರಕಾರ ಆ ಥರ ಎಸ್ಕಲೇಷನ್ ಆಗೋದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕಾರಣಕ್ಕೆ ಭಾರೀ ಪ್ರಮಾಣದ ಚಿನ್ನ ಬೆಳ್ಳಿಯಲ್ಲಿ ಇಲ್ಲಿಂದ ಏರಿಕೆ ಆಗುವ ಸಂದರ್ಭಗಳು ಭಾರಿ ಕಡಿಮೆ ಇದೆ.